ಜೈನ್ ಸ್ನೇಹಿತರೆ, ನೀವು ನೋಡ್ತಕ್ಕಂಥ ದೃಶ್ಯ ಮಡಿಕೇರಿ ರ್ಯಾಲಿಯ 3ನೇ ದಿನದ ಸೆಕೆಂಡ್ ಬ್ಯಾಚ್ನ ವಿಡಿಯೋ ಆಗಿದೆ. ಸೊ ಇವಾಗ ನೋಡ್ಬೋದು ರ್ಯಾಲಿಯಲ್ಲಿ ಯಾವ ರೀತಿ ಎಲ್ಲ ಚೇಂಜಸ್ ಆಗಿದೆ, ಟ್ರ್ಯಾಕ್ ಯಾವ ರೀತಿ ಇದೆ, ಸೊ ಡಾಕ್ಯುಮೆಂಟ್ಸ್ ಎಲ್ಲ ಏನಂತ ಕೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಿರ್ತೀವಿ. ಸೊ ಈಗ ಟೈಮರ್ ಕೂಡ ಸ್ಟಾರ್ಟ್ ಆಗಿದೆ ನೋಡ್ಬೋದು. ಸೊ ಕರ್ವ್ ಯಾವ ರೀತಿ ಇದೆ ನೋಡಿ, ಕರ್ವಲ್ಲಿ ಪ್ರತಿಯೊಬ್ಬರು ಬೀಳ್ತಾ ಇದ್ದಾರೆ. ಓಕೆ, ನೋಡ್ಬೋದು ಅತ್ಯಂತ ಉತ್ತಮ ರೀತಿಯಿಂದ ಓಡ್ತಾ ಇದ್ದಾರೆ. ಆದರೆ ಕರ್ವಲ್ಲಿ ಟರ್ನ್ ತಗೋಬೇಕಾದ್ರೆ ಅವ್ರಿಗೆ ಗ್ರಿಪ್ ಸಿಗ್ತಾ ಇಲ್ಲ, ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಸೊ ಯಾರು ಕೂಡ ಸಾಕಷ್ಟು ಜನ ಕಾಲ್ ಮಾಡಿ ಕೇಳ್ತಾ ಇದ್ರು, ಸರ್ ನಾವು ರನ್ನಿಂಗ್ ಮಾಡಬೇಕಾದ್ರೆ ಟ್ರ್ಯಾಕ್ ಒಳಗೆ ಶೂಸ್ ಹಾಕೊಂಡು ರನ್ನಿಂಗ್ ಮಾಡಬೇಕು, ಇನ್ನು ಬರಿಗಾಲಲ್ಲಿ ಮಾಡಬೇಕಂತ ಕೇಳ್ತಾಯಿದ್ರು. ಸೊ ನೀವು ರನ್ನಿಂಗ್ ಮಾಡಬೇಕಾದ್ರೆ ಟ್ರ್ಯಾಕ್ ಒಳಗೆ ಶೂಸ್ ಅದು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಬರಿಗಾಲಿನಿಂದನೇ ಓಡ್ರಿ. ಸೊ ಆದಷ್ಟು ಇವತ್ತು ಕೂಡ ಎಷ್ಟು ರೌಂಡ್ ಓಡಿಸ್ತಾ ಕೇಳ್ತಾಯಿದ್ರು. ಇವತ್ತು ಕೂಡ 5.5 ರೌಂಡ್ನ ಓಡಿಸ್ತಾ ಇದ್ದಾರೆ. ನೋಡ್ಬೋದು ಮೊದಲನೇ ಅಭ್ಯರ್ಥಿ ಎಷ್ಟೊಂದು ಡಿಸ್ಟೆನ್ಸ್ ಇಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನಂತ, ಗ್ಯಾಪ್ ಕೊಟ್ಟಿದ್ದಾನಂತ. ಸೊ ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸ್ ಬಗ್ಗೆ ಒರಿಜಿನಲ್ ತರಬೇಕು, ಜೆರಾಕ್ಸ್ ತರಬೇಕು ಅಂತ ಕೇಳ್ತಾ ಇದ್ರಿ. ಸೊ ಈಗ ನೀವು ಜೆರಾಕ್ಸ್ ತಂದ್ರೆ ಸಾಕು, ಏನೂ ಪ್ರಾಬ್ಲಮ್ ಇಲ್ಲ. ಅದೇ ರೀತಿಯಾಗಿ ಹೈಟು ಅಂತೂ ಫಸ್ಟಿಗೆ ಏನು ಚೆಕ್ ಮಾಡತ್ತಿಲ್ಲ, ಫೈನಲ್ ಆಗಿ ಚೆಕ್ ಮಾಡತ್ತರು. ಎಕ್ಸಾಕ್ಟಾಗಿ 166 ಸೆಂಟಿಮೀಟ್ರದ ಟೈಮಿಂಗನ್ನು ಕೂಡ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೋಡ್ಬೋದು ನೀವೀಗ ಗೊತ್ತಾಗುತ್ತೆ ಲಾಸ್ಟ್ ತನಕ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಮುಂಬರ್ತಕ್ಕಂಥ ಮಂಗಳೂರು ಯಾರು ಆಗಿರ್ಬೋದು, ಮಂಗಳೂರು ಯಾರು, ಬೆಳಗಾವಿ ಯಾರೋದ ಫಿಸಿಕಲ್ ಬ್ಯಾಚಸ್ಗಳು ಪ್ರಾರಂಭವಾಗಿರ್ತವೆ. ಅದರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ SSC MTS ಮತ್ತು RPF ಬ್ಯಾಚ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇದ್ರಂದ್ರೆ ಅವ್ರಿಗೂ ಕೂಡ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸೋಕ್ಕೆ ಹೇಳ್ರಿ. ಸೊ ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷವೂ 100ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ವಿವಿಧ ಒಂದು ಹುದ್ದೆಗಳಿಗೆ ಆಯ್ಕೆ ಆಗ್ತಿರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ದ. ನಿಮ್ಮ ಒಂದು ಕನಸನ್ನು ನನಸು ಮಾಡ್ಕೋಕಿದ್ರೆ ನಮ್ಮ ಸಂಸ್ಥೆಯನ್ನು ಒಂದು ಬಾರಿ ಸಂಪರ್ಕ ಮಾಡಿರಿ. ನೋಡ್ಬೋದು ಎಷ್ಟು ಉತ್ತಮವಾಗಿ ಓಡ್ತಾ ಇದ್ದಾರೆ ಅಂತ. ನೋಡಿ ಸ್ಟೆಪ್ ಯಾವ ರೀತಿ ಹಾಕ್ತಿದ್ದಾರೆ, ಮೊದಲೇ ಅಭ್ಯರ್ಥಿ ಯಾವ ರೀತಿ ಇದಾಗ್ತಿದೆ. ಒಂಥರ ಒಳ್ಳೆ ರೀತಿಯಿಂದ ಓಡ್ತಾ ಇದ್ದಾರೆ ಎಲ್ಲರೂ. ನೋಡಿ ಯಾವ ರೀತಿ ಇದು ಕರ್ವಲ್ಲಿ ಯಾವ ರೀತಿ ತೊಗೋತಾ ಇದ್ದಾರೆ. ಸೊ ಕರ್ವಲ್ಲಿ ಬಂದಾಗ ಸ್ವಲ್ಪ ಮುಂದೆ ಹೋಗಿ ಭಾಳ ಅಲ್ಲೇ ಸಡನ್ನಾಗಿ ಟರ್ನ್ ಆಗೋಕೆ ಹೋದ್ರೆ ಕಾಲು ಜಾರುವಂಥ ಸಂದರ್ಭ ಇರ್ತದೆ. ಸ್ವಲ್ಪ ಡಿಸ್ಟೆನ್ಸ್ ತೊಗೊಂಡು ಕರ್ವ್ ಮಾಡಿ ಟರ್ನ್ ಆಗಿ. ಈಗ 2 ನಿಮಿಷ 35 ಸೆಕೆಂಡ್ ಆಗಿದೆ ಟೈಮಿಂಗ್, ನೋಡ್ಬೋದು. ನಮ್ಮ ಸಂಸ್ಥೆ ಅಭ್ಯರ್ಥಿಗೂ ಕೂಡ ಒಳ್ಳೆ ರೀತಿಯಿಂದ ಪಾಸ್ ಆಗ್ತಾ ಇದ್ದಾರೆ. ಸೊ ಈಗ 2 ದಿನದಾಗ ರ್ಯಾಲಿ ನಡೆದಿತ್ತು. ಇವತ್ತು ಫಸ್ಟ್ ಬ್ಯಾಚ್ ಒಳಗೆ ಎಲ್ಲ ಸೇರಿ ನಮ್ಮ ಸಂಸ್ಥೆಯಿಂದನೂ ಕೂಡ 50ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಬೆಂಗಳೂರು ಯಾರೋದಾಗ ಮಡಿಕೇರಿ ರ್ಯಾಲಿಯ ಒಳಗೆ ಪಾಸ್ ಆಗಿದ್ದಾರೆ ಅಂತ ಹೇಳೋಕ್ಕೂ ಕೂಡ ಅತ್ಯಂತ ಹೆಮ್ಮೆ ಅನಿಸುತ್ತೆ. ನೋಡೋಣ ಈಗ ಎಷ್ಟು ರೌಂಡ್ ಕಂಪ್ಲೀಟ್ ಆಗ್ತದೆ, ಟೈಮಿಂಗ್ ಎಷ್ಟು ತೊಗೋತಾರೆ, ಫಸ್ಟ್ ಗ್ರೂಪ್ ಎಷ್ಟು ತೊಗೋತಾರೆ, ಸೆಕೆಂಡ್ ಗ್ರೂಪ್ ಎಷ್ಟು ತೊಗೋತಾರೆ, ಎಷ್ಟು ಜನ ಫೇಲ್ ಆಗ್ತಾರೆ, ಅಥವಾ ರನ್ನಿಂಗ್ ಮಾಡಿದವ್ರು ಎಲ್ಲರೂ ಒಳಗೆ ತೊಗೋತಾರೆ ಅಂತ ವೇಟ್ ಮಾಡಿ ನೋಡೋಣ. ಒಳ್ಳೆ ರೀತಿಯಿಂದ ಓಡ್ತಾ ಇದ್ದಾರೆ. ಸೊ ಸ್ವಲ್ಪ ಹಿಂದುಳಿದವ್ರಿಗೆಲ್ಲನೂ ಹೊರಗೆ ಹಾಕಿದ್ದಾರೆ, ನೀವು ನೋಡ್ಬೋದು. ಫುಲ್ ಕ್ಲಿಯರ್ HD ವಿಡಿಯೋದ. ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ ರನ್ನಿಂಗ್ ಒಳಗೆ ಮಾಡತ್ತೀರಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡ್ಬೋದು ಸ್ಟೆಪ್ ಎಲ್ಲ ಯಾವ ರೀತಿ ಆಗ್ತಿದೆ ಅಂತ. ಸ್ವಲ್ಪ ಸಾಕಷ್ಟು ಜನ ಕೇಳ್ತಾಯಿದ್ರು ಟ್ರ್ಯಾಕ್ ಹೇಗೆ ಗ್ರಿಪ್ ಸಿಗುತ್ತಾ, ಜಜ್ಮೆಂಟ್ ಸಿಗುತ್ತಾ ಅಂತ. ಸೊ ಇದು ಮ್ಯಾಟ್ ಟ್ರ್ಯಾಕ್ ಇರೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೋಡ್ಬೋದು ಯಾವ ರೀತಿಯಾಗಿ ಅವನ್ನ ಓವರ್ಟೇಕ್ ಮಾಡ್ತಾ ಇದ್ದಾನೆ ನೋಡಿ. ಲಾಸ್ಟ್ ರೌಂಡು. ಎಸ್, ಓಕೆ, ಓಡೋ ವೈಟ್ ಟಿ ಶರ್ಟ್. ಅಲ್ಲಿ ಕೂಡ ಕಾರ್ಡ್ನ ತೋರಿಸ್ತಿರ್ತಾರೆ ಎಷ್ಟು ರೌಂಡು ಇನ್ನೂ ಅಂತ. ನೀವು ಅದನ್ನೂ ಕೂಡ ಅಬ್ಸರ್ವೇಷನ್ ಮಾಡ್ತಿರ್ಬೇಕು. ಹಾಕು 24. ಸೊ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಊರಾಗ ಏನು ಮಾಡಿರ್ತಾರೆ ಅಂದ್ರೆ ಪ್ರಾಕ್ಟೀಸ್ 4 ರೌಂಡ್ ಮಾಡಿರ್ತಾರೋ. ಇಲ್ಲಿ ಬಂದ ನಂತರ ಸಿಸ್ಟಮ ಚೇಂಜ್ ಆಗಿರ್ತೈತೆ ಅಂದ್ರೆ ಭಾಳ ಜನ ಕನ್ಫ್ಯೂಷನ್ ಆಗ್ತಿರ್ತಾರೆ, ಹೆಂಗೆ ನಾವು ಓಡಬೇಕು, ಹೆಂಗೆ ಮುಗಿಸ್ಬೇಕು ಅಂತ.
ನೋಡ್ಬೋದು ಲಾಸ್ಟ್ ರೌಂಡ್ ಎಷ್ಟು ಜನನ ಫಸ್ಟ್ ಗ್ರೂಪ್ ತಗೋತಾರೋ ಎಷ್ಟು ಜನಕ್ಕೆ ಸೆಕೆಂಡ್ ಗ್ರೂಪ್ ತಗೋತಾರೋ ನೋಡ್ಬೋದು. ಯಾವ ರೀತಿ ಕಾಂಪಿಟೇಷನ್ ಬಿದ್ದಿದೆ ನೋಡ್ರಿ ಅವ್ರು ಸ್ಟಾರ್ಟಿಂಗಿಂದ ವೈಟ್ ಟಿ ಶರ್ಟ್ ಅವಂಗ ಮತ್ತು ಅವಂಗ ಓಡೋ ಎಸ್ ನೋಡ್ಬೋದು. ಈಗ 5:45 ಆಯಿತು. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ 4 ಜನಕ್ಕೆ ಮಾತ್ರ ತೊಗೊಂಡಿದ್ದಾರೆ ಇವತ್ತಿನ ದಿನ. ಸೊ ನೋಡಿ, ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತೀರಿ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಯಾವ ರೀತಿಯಾಗಿ ನಾವು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಯುತ್ತೆ. ಜೈ ಹಿಂದ್.